ಯಾಕೆ ಅಳ್ತಾ ಇರೋದು? ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಅಳ್ತಾ ಇದ್ದೆ ನೀನು? ಯಾಕೆ ಗಲಾಟೆ ಮಾಡ್ತಾ ಇರೋದು? ಮುದ್ದು ಬಂಗಾರಿ, ಚಿನ್ನು, ಬಬ್ಲು, ಬಬ್ಲು ಎಲ್ಲಿ ಬಬ್ಲು? ಅಳ್ಬಾರ್ದಮ್ಮ, ಅಳ್ಬಾರ್ದು. ಅಕಾಳದು ಅಕಾಳದು. ಅದೇ ನಮ್ಮ ಮಗು ಹಂಗಳ್ತಾ ಇದೆ. ಏನು ನೋಡೋಣ ಬಾ. ಅತ್ತೆ, ಸಂಗೀತ ಅತ್ತಿಗೆ ಚೆನ್ನಾಗಿದ್ದೀರಾ? ಹಾಸ್ಪಿಟ್ಲಿಗೆ ಬರ್ತೀರೇನು ಅಂತ ಅನ್ಕೊಂಡೆ. ಬರಿಲ್ಲ ನೀವು. ಹಿಂಗೆ ಕೆಲ್ಸಗಳಿರ್ತವಮ್ಮ, ಅದಕ್ಕೆ ಬರೋಕ್ಕಾಗಿಲ್ಲ. ಅದಕ್ಕೆ ಮಗು ಅಳ್ತಾ ಇರೋದು. ಯಾಕೋ ಯಾವತ್ತೂ ಇಷ್ಟೊಂದು ಅತ್ತಿಲ್ಲ, ಏನು ಅಳ್ತಾವನೆ? ಅತ್ತೆ ಕೂತ್ಕೊಳ್ರಿ. ಅಲ್ಲಲ್ಲೇ ಅದೇನಂತ ತಿಂದೆ? ಅಲ್ಲ, ನಿಮ್ಮ ಮನೆಗೆ ಬಾಣಂತನ ಮಾಡಕ್ ಬರಲ್ಲ? ಹಾ, ಗಂಡು ಮಕ್ಕಳು ಸೂಕ್ಷ್ಮ ಜಾಸ್ತಿ. ಎಷ್ಟು ಅದ್ಬಸ್ತಾಗಿರು. ಅದೇನಂತ ತಿಂದೆ ನೀನು? ಹಾ, ಬರೀ ಅನ್ನ ತಿನ್ಬೇಕಂತ ಗೊತ್ತಾಗಲ್ಲ. 1 ವರ್ಷದವರೆಗೂ ನೀನು ಪತ್ತೆಯಾಗಿರ್ಬೇಕು. ಅದಕ್ಕೆ ಮಗು ಹಂಗಳ್ತದೆ. ಅದೇನು ತಿಂದ ಅದೇನು ಕತ್ತೇನೋ? ಹೊಟ್ಟೆಗಿಟ್ಟೆ ನೋಯ್ತದೋ ಏನೋ ಮಗುಕ? ಇಲ್ಲ ಅತ್ತೆ, ಬರೀ ಅನ್ನನೇ ತಿನ್ನೋದು. ಮುದ್ದೆ ಏನು ತಿನ್ನಲ್ಲ, ಖಾರ ಕೂಡ ತಿನ್ನಲ್ಲ. ಮತ್ತೆ ಯಾಕೆ ಮಗು ಅಳ್ತಾ ಇರೋದು? ಅದೇನಮ್ಮ ಮಿಯಾವ್ ಮಿಯಾವ್ ಅಂತದೆ? ಮಕ್ಕಳು ಹಂಗೆ ಹೇಳೋದಿರೆ. ಅಲ್ಲ, ಏನು ತಿಂದೇಲಿ? ಅದೇ ನಿಂಗೇನು ಪತ್ತೆ ಇರ್ಬೇಕು ಅನ್ನೋದು ಜ್ಞಾನ ಬೇಡನೆ? ಮಗು ಹೊಟ್ಟೆ ಮುಟ್ಟ ಗಟ್ಟಿಗೆ ಆದೇನೋ? ಹೊಟ್ಟೆಗಿಟ್ಟೆ ನೋಯ್ತದೇನೋ? ನೋಡ್ದೆ ಅತ್ತೆ, ಏನಿಲ್ಲ, ಮೆತ್ತಗನೆ ಅದೇ ಹೊಟ್ಟೆ ಎಲ್ಲ ನಿದ್ದೆ ಬಂದಿರ್ಬೇಕು. ಅದಕ್ಕೆ ಅದೇನು ಪೀಡೇನೋ, ಅದೇನು ಬಾಣಂತನ ಮಾಡ್ತಾವ್ರೋ. ಅಯ್ಯೋ ಭಗವಂತ. ಆ ಮಗು ನೋಡು, ಆಸ್ಪತ್ರೆಗೆ ಎಷ್ಟು ಅಷ್ಟು ದಪ್ಪಗಾಯ್ತು ಹುಟ್ಟಿದ ತಕ್ಷಣ. ಇವಾಗ ಹೆಂಗ್ ಒಣಗೋಗೋದು ನೋಡು ಮಗು. ಏ ಚಿನ್ನ, ಚಿನ್ನ, ಅಲ್ಲ ಮಗು ಇಷ್ಟು ಅಳ್ತದ. ಯಾರನ್ನ ಒಬ್ಬರನ್ನ ಬರೋದು ಬೇಡ ನಿಮ್ಮ ಮನೆಗಿನ ಜನಗಳು. ಸರಿಯಾದವ್ರು ಬಿಡು, ಸರಿಯಾಗಿ ಬಾಣಂತನ ಮಾಡ್ತಾವ್ರೆ. ಇಲ್ಲ ಅಂತ ನಮ್ಮ ಅಮ್ಮನ ಇಷ್ಟೊತ್ತು ಇಲ್ಲೇ ಇದ್ಲು, ಇವಾಗ ಏನಕ್ಕೆ ಒಳಕೋದ್ಲು. ಸರಿ ಸರಿ, ನಿಮ್ಮ ಬಾಣಂತನಕ್ಕಷ್ಟು ಬೆಂಕಿ ಕೈ ಹೇಳು. ಅಳ್ಬಾರ್ದು ಸುಮ್ಮನೆ, ಅಳ್ಬಾರ್ದು. ಯಾಕೆ ಅಳ್ತಾ ಇರೋದು ನೀನು? ಯಾಕೆ ಇಷ್ಟು ಗಲಾಟೆ ಮಾಡ್ತಾ ಇರೋದು? ಹಾ, ಓನಾಯ್ತು ನಿಂಕ ಮುದ್ದುಕಂದ? ಏ ಮುದ್ದುಕಂದ, ಒಟ್ನಾಗ ಮಗುಕ್ಕೆ ಏನೋ ಒಂದು ಗತಿ ಇಡಿಸ್ತೀಯ. ಇಡಿಸೋವರೆಗೂ ನಿಂಗೆ ತಿಂದ ಗಂಟ್ಲಾಗಿ ಇಳಿಯಂಗಿಲ್ಲ. ಅವನ ಅಷ್ಟೆಲ್ಲ ಹೇಳಿದ್ನಲ್ಲ, ಬೇಡ ಅಲ್ಕ್ ಹೋಗೋದು, ಬೇಡ ಅಲ್ಕ್ ಹೋಗೋದು ಅಂತ. ಎಗುರ್ಕೊಂಡು ಬಂದೆ. ಮಗು ಏನು ಹಂಗೆ ಬಡ್ಕೊಂತಾದೆ? ಮನೆಗೆ ಒಬ್ಬರು ಪತ್ತ ಇಲ್ಲ. ನಾನು ಬಾಣಂತನ ಮಾಡಲ್ಲ ಅಂತನ ಆಗಿರೋದು ನೋಡಿ. ಮಗು ಹೆಂಗದೆ? ನೀನು ಮಾತ್ರ ಇಷ್ಟಪ್ಪ ಊದ್ಕೊಂಡಿದ್ಯಾ ತಿಂದು. ಆ ಮಗು ನೋಡಿದ್ರೆ ಒಣಕೊಂಡು ಹೋಗೋದೆ. ಅಯ್ಯೋ ಅತ್ತೆ, ಇದೊಳಗೆ ಚೆನ್ನಾಗದಲ್ಲ ಅತ್ತೆ. ಮಗು ಅಳ್ತಾ ಇರೋದಕ್ಕೆ ಯಾರೇನು ಮಾಡಕತ್ತಿದೆ? ಮಕ್ಕಳ ಮೇಲೆ ಹೇಳೋದು ನೆಗೆಯೋದು ಎಲ್ಲ ಇದ್ದಿದ್ದೆ. ಅದಕ್ಕೆ ಯಾಕೆ ನೀನು ಹಿಂಗೆ ಕಿಚ್ಕೊಂತ ಇದೆಯಾ? ಎದ್ರು ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರೋ ನೋಡ್ಕೊ. ಕೊಳೆಯುತ್ತ ಮಗುನ ಕೊಳೆಯುತ್ತ, ನಾನು ಸಾಕಂತೀನಿ. ಏ ಚೈತನ್ಯ, ಏನಮ್ಮ? ಬೀಗ್ರು ಯಾವಾಗ ಬಂದ್ರೆ? ಸಂಗೀತ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ಅಲ್ಲೇ ಅಮ್ಮ, ಏನು ಬಾಣಂತನ ಮಾಡಾಟ? ಗಂಡು ಮಗು ಏನಕ್ಕೂ ತಡ್ಕೊಳಲ್ಲ ಅಂತ ತಿಳತ್ತಾನೆ. ಅವಳಿಗೇನು ಪತ್ತೆ ವಿಚಿತ್ರ ಇಲ್ಲ, ಬೇಕಾದ್ದು ಮಾಡಿ ಆಗ್ತಾ ಇದ್ದೀರಾ ಮಗಳು ತಿನ್ನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಮಗು ಹಂಗೆ ಬಡ್ಕೊಂತದ ಆವಾಗಿಂದ? ಅಯ್ಯ ಬಿಗ್ರೆ ನಿಂತಾಗಿದ್ದೆ ಬಂದಿರ್ಬೇಕು ಮಗುಕ, ಅದಕ್ಕೆ ಅವನು ಅಳ್ತಾವನೆ ಹೇಳಿ ಮಲ್ಕೊಂತಾನೆ. ಪತ್ತೆ ವಿಚಿತ್ರಮ್ಮ, ನಮಗೂ ತಿಳಿಯೋದು ಗಂಡು ಮಕ್ಕಳು ಸೂಕ್ಷ್ಮ ಅಂತ. ಏನು ಒಂಚೂರು ಮುದ್ದಾಗಿದ್ದೆ, ಏನು ಕೊಡಲ್ಲ. ಖಾರ ಹಾಕಿರೋ ಸಾರೇ ಕೊಡಲ್ಲ. ತೊಗರಿ ಬೇಳೆ ರಸ ಒಂದಷ್ಟು ಕೊಡ್ತಾ ಇದ್ದೀರಾ ಅಷ್ಟೇ. ಅದನ್ನ ತಾನೇ ಯಾಕೆ ಕೊಡ್ತಾ ಇದ್ದೀರಾ? ಏನು ಬರೀ ಅನ್ನ ತಿನ್ನಲ್ಲ ಅಂತಳ? ತುಪ್ಪ ತಿನ್ನಲ್ಲ ಅಂತಳ? ಹಾಂ, ಅಯ್ಯೋ ಏನು ಅವಳು ಒಂಚೂರು ಬಾಯ್ಕೆ ರುಚಿಗನ ಬೇಡ, ಹೊಟ್ಟೆ ತುಂಬ ಏನನ ಬೇಡ ಅವಳು ಕೂಟ? ಅವಳು ಹೊಟ್ಟೆ ತುಂಬ ತಿಂದ್ರೆ ತಾನೇ ಮಗು ಕಾಲಾಗೋದು. ಅಯ್ಯೋ ಬಿಗ್ರೆ ಅದೇನು ಅರ್ಥ ಇಲ್ದಿರ ಮಾತಾಡ್ತೀರಾ? ನಾನಂತೂ ಕಾಣೆಮ್ಮ. ಅಲ್ಲಮ್ಮ, ಹೊಟ್ಟೆಗಿಟ್ಟು ಏನೇನು ಗಟ್ಟಿಗಾಗೋದೇನೋ, ಹೊಟ್ಟೆ ನೋವೇನೋ ನೋಡ್ರಿ. ಆವಾಗೇನೋ ನೋಡಿದ್ರಿ ಎಲ್ಲಾನು? ಏನೂ ಇಲ್ಲ, ನಿದ್ದೆ ಬಂದದ ಅಂತ. ಸರೋಯ್ತು ಬಿಡು. ಇವಳಿಗೆ ಆವತ್ತೇ ಹೇಳಿದ್ನು ನನ್ನ ಮಗನು, ಬಾ ನಾನಿಬ್ಬರನ್ನ ಆಳಗ್ಲಿಕ್ಕೆ ಬಾಣಂತನ ಮಾಡಿಸ್ತೀನಿ ಅಂತ. ಅಲ್ಲೇ ಇದ್ದಿದ್ರೆ ಆತಾರಿಲ್ಲ. ಮನೆ 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 ಅಂತ ಇಲ್ಲೇ ಗಿರ್ಕೊಂಬಂದ್ಲು. ಅಯ್ಯೋ ಒಳ್ಳೆ ಓಳೆ ಹೇಳಮ್ಮ ನೀನು. ಮಕ್ಕಳ ಮೇಲೆ ಅಳ್ತೀರಾ, ಹೇಳ್ತೀರಾ, ಹುಚ್ಚಾಡ್ತೀರಾ, ವಾಂತಿಗೆ ಮಾಡ್ಕೊಂತೀರಾ ಇತ್ತಾರ? ಏ ಸರೋಜಿ, ಅದೇಕಮ್ಮ ನಿಂತ್ಕೊಂಡೆ ಮಾತಾಡ್ತಾ ಇದ್ರಿ? ಕೂತ್ಕೊಳ್ರಮ್ಮ. ನೀನು ಹೋಗಿ ಕೂತ್ಕೊಳ್ರಿ. ಕೂತ್ಕಮ್ಮ, ಕೂತ್ಕ. ಏನಮ್ಮ ಎಲ್ಲ ಚೆನ್ನಾಗವ್ರ? ಹರ್ಷ, ನಿಮ್ಮ ಯಜಮಾನ್ರು, ಸಂಗೀತ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ ಅಜ್ಜಿ. ಮಕ್ಕಳ ಮೇಲೆ ಅಳೋದು ಸುರಿಯೋದು ಅದೆಲ್ಲ ಮಾಮೂಲಿನಮ್ಮ. ಆವಾಗೇನೆ ನೋಡಿದ್ರಿ, ಹೊಟ್ಟೆ ಏನು ಗಟ್ಟಿಗೆ ಏನಿಲ್ಲ, ಚೆನ್ನಾಗವನೆ ಮಗು, ಏನು ತೊಂದರೆ ಇಲ್ಲೆಲ್ಲ ನಿದ್ದೆ ಬಂದಿರಬೇಕು, ಅದಕ್ಕೆ ಹೇಳ್ತಾವನೆ. ನಾವು ಕಂಡೀಷ್ನಾಗೆ ಇಕ್ಕಿದ್ದೀರಮ್ಮ. ಬಾಣಂತಿ ಒಳಗೆ ಅವಳು ಎಷ್ಟು ಇದ್ರಾಗಿರ್ತಾಳೋ ಮುಂದೆ ಅವಳು ಅಷ್ಟೇ ಆರೋಗ್ಯವಾಗಿರ್ತಾಳೆ. ನಾನು ಅವಳು ಸುದ್ದಿ ಕೇಳ್ತಾ ಇಲ್ಲಮ್ಮ, ಮಗು ಸುದ್ದಿ ಕೇಳ್ತಾ ಇದ್ದೀನಿ. ಮಗು ಹೇಳ್ತಾದೆ ನಿದ್ದೆ ಬಂದಿರ್ಬೇಕು ಹೇಳಮ್ಮ, ಅದಕ್ಕೆ ಹೇಳ್ತಾ ಇರಬೇಕು. ನಿದ್ದೆ ಏನೋ ಜಾಸ್ತಿ ಬಂದ್ಬಿಟ್ಟದೆ, ಅದಕ್ಕೆ ಹೇಳ್ತಾ ಇರಬೇಕು. ನಾವು ನೋಡ್ಕೊಂತೀರಮ್ಮ, ಬಾಣಂತಿಕನೂ ನೋಡ್ತೀರಿ, ಮಗುಗೂ ನೋಡ್ತೀರಿ. ನೀನು ತಪ್ಪು ತಿಳ್ಕೊಂಬೇಡ, ಮನ್ಸಿಗೆ ಬೇಜಾರು ತಗೊಂಬೇಡಮ್ಮ. ತಂಗ್ಳು ಏನು ಕೊಡಲ್ಲಮ್ಮ, ಎಲ್ಲ ಬಿಸಿ ಬಿಸಿನೇ ಮಾಡಿರ್ತೀರಿ. ನೋಡಗ ಮಲ್ಕೊಂಬಿಟ್ಟ.
ಎಲ್ಲ ಕೊಡ ಇಲ್ಲಿ ಮಗುನ ಆಸ್ಪತ್ರೆಗಿದ್ದಾಗ ಎಷ್ಟಪ್ಪ ಇತ್ತು ನಮ್ಮ ಮಗು ತೆಗ್ದೋಗ್ಬಿಟ್ನು. ಏ ಚಿನ್ನು, ಯಾಕೆ ಕಣ್ಣು ತೆಗ್ದಿದ್ ನೀನು? ನಡಿ ಮನೆಗೆ ಹೋಗೋಣ, ನಡಿ. ಬರಲ್ಲ ಮನೆಗ? ಹಾಂ, ನಡಿಯಮ್ಮ ಹೋಗೋಣ. ಬೆಳೆಯೋ ಮಕ್ಕಳು ಹಂಗೇನಮ್ಮ, ಬೆಳೆಯೋ ಮಕ್ಕಳು ಹಂಗೆ. ಇನ್ನೂ ಸಣ್ಣ ಆಗ್ತಾರೆ ನೋಡ್ಕ. ಬೆಳೀತಾ ಬೆಳೀತಾ ಮಕ್ಕಳು ಸಣ್ಣ ಆಗ್ಬಿಡ್ತಾರೆ. ಚಿನ್ನ, ಇಲ್ಲ 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 ಇಲ್ಲ, ಯಾರು ಬಂದಿರೋದು? ಅತ್ತೆ ಬಂದವಳು ನೋಡು, ಅತ್ತೆ 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 ಬಂದವಳಮ್ಮ. ಅತ್ತೆ ಇದ್ದಾಳೆ, ಮಾತಾಡ್ಸೆ ನೀನು ಅಳಿನ. ಒನು 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 ಓನದು ಓನದು ಎಲ್ಲ ಅವ್ರ ಅಪ್ಪನಿ ತಂಗಿಯವನೆ, ಎಲ್ಲ ಅವ್ರ ಅಪ್ಪನಿ ತಂಗಿಯವನೆ. ನಗು ನಗು. ಅವ್ರ ಅತ್ತೆ ಹತ್ರ ಹೋಗಿದ ತಕ್ಷಣ ಯಾರು ನೀನು ಎತ್ಕೊಂಡಿರೋದು? ಯಾರೋ ನೀನು ಎತ್ಕೊಂಡಿರೋದು? ಬಿರಿನ ಒಬ್ಬ ಮಗಳನ್ನ ಎತ್ಕೊಡಮ್ಮ, ನಂಗೆ ಕೊಟ್ಟು ಮದುವೆ ಮಾಡಿಯಾ ಅಂತ ಹೇಳು ನಿಮ್ಮ ಅತ್ತೆಗ. ಹೇಳಮ್ಮ, ಹೇಳು. ಏ ಚಿನಿಯ, ಚಿನಿಯ, ನಡಿ ಊರ್ಕೋಗ, ನಡಿ ನಡಿ. ಅಲ್ಲಿಂದ ಇಲ್ಲಿಗೆ ಬರ್ಬೇಕು ನೀನು ನೋಡಕ್ಕ ಯಜಮಾನಪ್ಪನ. ಓಹೋ, ಬರೋಕ್ಕಾಗಲ್ಲ ಗುಡುಗುಡ ಅಂತ ನಡ್ಕೊಂಡು. ಹರ್ಷ ಬರೋ ಇಲ್ಲಲ್ಲಮ್ಮ, ಹಿಂಗೆ ಅವನ ಕೆಲ್ಸಗಳು. ಫೋನ್ ಮಾಡ್ತಾ ಇರ್ತಾನಂತಲ್ಲ, ಅದೇನೋ ಫೋನಾಗ ವಿಡಿಯೋ ಕಾಲ್ ಮಾಡಿ ನೋಡ್ತಾ ಇರ್ತಾನಂತೆ. ಹ್ಞೂ, ಅದೇ ಸಾಯಂಕಾಲ ಮಾಡ್ತಾನೆ. ಒನದ ಒನದ ಅಮ್ಮ ಹೆಂಗ ನೋಡೋ ಮನೆ ಎಗಿತಾರದ ಅಳ್ತಾ ಇದ್ನ. ಅಯ್ಯೋ ಮಾಮೂಲಿ, ನಮ್ಮ ಅವ ಮಕ್ಕಳು ಅಳ್ತವೆ ನಗಿತವೆ, ಅದಕ್ಕೆಲ್ಲ ನಾವು ಕಾಪ್ ಮಾಡ್ಕೊಂಡ್ರೆ ಆತದ? ಮಕ್ಕಳು ಹಂಗೆ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಏನು ತಿಳಿತದೆ? ಅಳೋವಾಗ ಅಳ್ತಾರೆ, ನೆಗಿಯೋವಾಗ ನೆಗಿತಾರೆ, ಅದಕ್ಕೆ ನಾವು ಕಾಪ್ ಮಾಡ್ಕೊಂಡ್ರೆ ಆತದ? ಹಾಂ, ಓ ನಗುವಪ್ಪ ನಗುವ. ನೋಡು, ಅತ್ತೆ ಹತ್ರಕ್ಕೆ ಹೋಗಿದ ತಕ್ಷಣ ನೆಗಿತಾ ಇರೋದು. ಕಳ್ಳು ಕಳ್ಳು ಇವನು. ಹಾಂ, ಯಾವಾಗಮ್ಮ ನೀನು ಊರಿಗೆ ಬರೋದು? 5 ತಿಂಗ್ಳಾಗ ಬರ್ತಾನೇನೋ. 5 ತಿಂಗ್ಳಾಗ ಬಂದು ಕರ್ಕೊಂಡು ಹೋಗೋದು. ನಾಮಕರಣ 3 ತಿಂಗಳಿಗೆ ಮಾಡಿಬಿಡ್ಲಿ. ಇವಾಗಿನ 2 ತಿಂಗಳು ಆಯ್ತೇನೋ. ಆಮೇಲೆ 5 ತಿಂಗ್ಳಿಗೆ ಕರ್ಕೊಂಡು ಹೋಗ್ತೀರಿ. ನಮ್ಮ ಮನೆಗೆ 3 ತಿಂಗಳಿಗೆಲ್ಲ ನಾಮಕರಣ ಮಾಡಲ್ಲಮ್ಮ, 9 ತಿಂಗ್ಳಿಗೆ ಮಾಡೋದು. ಮಕ್ಕಳು ಅವಾಗ ನೋಡೋಕೆ ಚೆನ್ನಾಗಿರ್ತಾರೆ, ಕೂಳ್ಸಿದ್ರೆ ಕೂತ್ಕೊಂತಾರೆ. ಇವಾಗ 3 ತಿಂಗಳಾಗ ನಾಮಕರಣ ಮಕ್ಕಳು ಕೈಗೆ ಸಿಕ್ಕಲ್ಲ. 9 ತಿಂಗ್ಳಾಗ ಮಾಡೋದು ನಾವು ನಾಮಕರಣ. ಇಲ್ಲಮ್ಮ, ನಮ್ಮ ಮನೆಗೆ ಮಗು ಇದೆ, ಮೊದಲನೇ ಮಗು. 3 ತಿಂಗಳಿಗೆ ನಾಮಕರಣ ಮಾಡ್ಕೊಟ್ಬಿಟ್ರೆ 5 ತಿಂಗ್ಳಾಗ ನಾವು ಕರ್ಕೊಂಡು ಹೋಗ್ತೀರಿ. ಇಲ್ಲ ಇಲ್ಲ ಇಲ್ಲ, ಆಗಲ್ಲಮ್ಮ, ಬೇಜಾರು ಮಾಡ್ಕೊಂಬೇಡ ನೀನು. ನಾವು 9 ತಿಂಗಳಾಗೆ ನಾಮಕರಣ ಮಾಡಿಕೊಡೋದು. 9 ತಿಂಗಳಾಗ ನಾಮಕರಣ ಮಾಡಿಕೊಟ್ಬಿಟ್ಟು ಆಮೇಲೆ ಹಂಗೆ ಕಳಿಸ್ಕೊಡ್ತೀರಿ. 3 ತಿಂಗಳಾಗ ನಾಮಕರಣ ನಾವು ಮಾಡಲ್ಲಮ್ಮ, ನೀರು ಹಾಕ್ತೀರಿ ಅಷ್ಟೇ. ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ಲಮ್ಮ, 3 ತಿಂಗಳಾಗ ಮಾಡಿಬಿಟ್ರಿ ಕತ್ತನ ನಿಲ್ಲಬೇಡ ಮೂಗುಕ. ಹಾಂ ಅಕ್ಕ, ಬಾರೇ ಅಂಬುಜಿ. ಚೈತನ್ಯ ಅವ್ರ ಅತ್ತೆ, ಅವ್ರ ಅತ್ತಿಗೆ ಎಲ್ಲ ಬಂದವ್ರೆ. ಓ ಹೌದೇನು? ಓ, ಅವ್ರ ಅತ್ತೆ ಎತ್ಕೊಂಡ್ಬಿಟ್ಟವಳೆ. ಹ್ಞೂ, ಎತ್ಕೊಂಡವಳೆ, ನೆಗಿತಾವಳೆ. ಇಷ್ಟೊತ್ತು ಹೇಳ್ತಾ ಇದ್ನು. ಓ, ನಮ್ಮನೆಗ ಈ ಮಕ್ಳಿಲ್ದ ಕೈಲಿ ಮಕ್ಕಳನ್ನ ಕೊಡಲ್ಲಮ್ಮ. ಇರೋದನ್ನ ಹೇಳ್ಬೇಕಕ್ಕ, ಇಲ್ದಿದ್ದನ್ನ ಹೇಳೋದಾ? ತಿರ್ಗಾನ ನಮ್ಮ ಮಗು ಹೆಚ್ಚು ಕಮ್ಮಿ ಆಗೋದು, ಅದಕ್ಕೆ ಚೆನ್ನಾಗಿದ್ದೀರಾಗೋದು, ಆಸ್ಪತ್ರೆಗೆ ಸೇರಿಸೋದು, ಆಮೇಲೆ ನೀವು ಬಂದು ಏನು ಮಾಡಿದ್ರು ಎತ್ತು ಮಾಡಿದ್ರು ಅನ್ನೋದು. ಅದೆಲ್ಲ ಆಗೋದು ಬೇಕಾಗಿಲ್ಲ. ನಾವು ಮಕ್ಳಿಲ್ದವ್ರ ಕೈಲಿ ಮಕ್ಕಳನ್ನ ಕೊಡಲ್ಲಮ್ಮ. ಯಾಕಮ್ಮ ಬಿಕ್ಕಮ್ಮ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಂ, ಅದಕ್ಕೆ ಅಮ್ಮ ನಾನು ಬರಲ್ಲ ಅಂತ ಹೇಳಿದ್ದು. ನೀನೇ ಬಾ ಬಾ ಅಂತ ಕರ್ಕೊಂಬಂದಲ್ಲ. ಈ ಅವಮಾನಗಳಿಗೆ ನಾನು ಬರಲ್ಲ ಅಂತ ಹೇಳಿದ್ದು. ಇಂದ ಇಡಿಯಮ್ಮ ಮಗುನ. ಅಯ್ಯೋ, ಅದ್ಯಾಕೆ ಮರೈತಿ ಮಗುನ ತಂಗು ಬಿಸಾಕ್ಬಿಟ್ಟೆ? ಅದೇನು ಬೊಂಬೆ ಅನ್ಕೊಂಡಿದ್ಯಾ ಇಲ್ಲ ಮಗು ಅನ್ಕೊಂಡಿದ್ಯಾ? ಮತ್ತೆ ನೀನು ಮಾತಾಡ್ತಾ ಇರೋ ಮಾತಾಡ್ಲೇನಮ್ಮ? ಮಕ್ಳಿದ್ರ ಕೈಲಿ ಮಕ್ಳು ಕೊಡಲ್ಲ ಅಂತ ಅಂದ್ಬಿಟ್ರೆ ಅದ್ರ ಮಾತನ್ನ ಅರ್ಥ ಏನು? ಅಯ್ಯೋ, ಅವಳು ಬಾಯಿ ಮುಂದೆ ಉಟ್ಬಿಟ್ಟವಳಮ್ಮ. ಅವಳು ಹಂಗೆ ಮಾತಾಡೋದು. ನೀವು ಬೇಜಾರು ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಅವಳು ಮಾತಾಡ್ಲಿಲ್ಲ, ನೀವು ಕಿವಿ ಮೇಲೆ ಹಾಕೊಂಬಿಡ್ರಲ್ಲ. ನಡಿಯೇ ನೀನು, ಅದೇನೋ ಕೆಲಸ ನಡಿಯೇ. ಯಮ್ಮನ ಅಲ್ಲಿಂದ ಇಲ್ಲಿ ಕರ್ಕೊಂಬಂದವಳೆ ನಂಗೆ ಅವಮಾನ ಮಾಡಕ್ಕ. ನಾನು ಬರಲ್ಲ ಅಂತ ಹೇಳಿದ್ನೆ. ಅಯ್ಯೋ ಸಂಗೀತ, ಅದಕ್ಕೆ ನಮ್ಮ ಅಜ್ಜಿಗೆ ಗೊತ್ತಾಗಲ್ಲ, ದುಡ್ಕೆ ಮಾತಾಡ್ಬಿಡ್ತಾಳೆ. ಆ ಮಾತುಗಳೆಲ್ಲ ಏನು ಕೇಳ್ತೀರಿ? ಎತ್ಕೊಳ್ರಿ ಅವನ್ನ. ನಿಮ್ಮ ಹತ್ರ ಇದ್ದಾಗ ಹೆಂಗೆ ನಗ್ನಗ್ತಾ ಇದ್ನಲ್ಲ ಅವನ, ಎತ್ಕೊಳ್ರಿ ಅವನ್ನ. ಅತ್ತೆ ಕೊಡತ್ತೆ ಮಗುನ, ಕೊಡತ್ತೆ. ನಮ್ಮ ಅಜ್ಜಿ ಗೊತ್ತಾಗಲ್ಲ. ನೋಡ್ತಾ ಗಿಲಿ ನನ್ನ ಮಗುನ. ನೀನು ಎತ್ಕೊಂಡ್ರೆ ಹೇಳ್ತಾನೆ, ಅವ್ರ ಅತ್ತೆ ಹತ್ರಕ್ಕೆ ಹೋದ್ರೆ ನೆಗೀತಾನೆ ಇವನು. ಬೋಲ್ ನನ್ನ ಮಗನ ಹೋಗ ನೀವನು. ಏಯ್, ಯಾರ ಹತ್ರಕ್ಕೆ ಹೋಗಿರೋದು ನೀನು? ಯಾರ ಹತ್ರಕ್ಕೆ ಹೋಗಿರೋದ? ನಿಮ್ಮ ಪಾಡು ಹೇಳ್ಬೇಕಾಗಿತ್ತು, ಹೇಳಿದ್ದೀನಿ. ಅದ್ರ ಮೇಲೆ ನಿಮ್ಮ ಇಷ್ಟ. ನಿನ್ನ ನಡಿಯೇ ನೀನು. ಸಂಗೀತ, ನಡೀರಮ್ಮ. ಒಂಚೂರು ಬಿಸಿ ಬಿಸಿ ಮಾಡೋರು ಹತ್ತೀನಿ, ನಡೀರಿ. ಬೇಡ ಅಜ್ಜಿ, ಬರೋ ಊಟ ಮಾಡ್ಕೊಂಬಂದ್ರಿ, ಏನು ಬೇಡ. ನಿದ್ದೆ ಹೋಗ್ಬಿಟ್ನು. ಅಲ್ಲ ಬಿಗ್ರೆ, ಈ ಅಮ್ಮ ನಿಂಗೆಲ್ಲ ಮಾತಾಡ್ತಾಳಲ್ಲ, ಸರಿನಾ? ಅಯ್ಯೋ, ಅವಳು ಹಂಗೇನಮ್ಮ, ಅವಳು ಹಂಗೆ, ಏನು ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡಿ, ಎಲ್ಲನೂ ಹೋಗ್ಲಿ ಬಿಡಿ. ಅವಳು ಅಂದಿದ ತಕ್ಷಣ ಆಯ್ತಾ? ಹಾಂ, ಏನೂ ಆಗಲ್ಲ, ಸುಮ್ಮನೆ ರೀ. ಅದಕ್ಕೆಲ್ಲ ಬೇಜಾರು ಯಾಕೆ ಮಾಡ್ಕೊಂತೀಯ? ಇವಾಗ ಇವಳೇನೋ ಎದುರುಗಂದ್ಲು, ನಿಮ್ಮ ಬೆನ್ನಿಂದ ಆಡ್ಕೊಂಡ್ರೆ ಎಷ್ಟು ಜನ ಇಲ್ಲ? ಹಾಂ, ನೀನೇ ಹೇಳಮ್ಮ. ನನ್ನ ಮಾತು ನಿಜಾನ ಸುಳ್ಳ? ನಂಗೆ ಅನುಭವ ಆಗೋದಿದೆಯಲ್ಲನೂ. ನಿಮ್ಮ ಬೆನ್ನಿಂದ ಮಾತಾಡ್ಕೊತಾರಲ್ಲಮ್ಮ, ಮಾತಾಡ್ಕೊತಾರೆ ಅಂತ ಅವ್ರಿಗೆಲ್ಲ ನಾವು ಬಾಯಿ ಕೊಟ್ಟು ನಿಂತ್ಕೊಳಕ್ಕಾಗ್ತದ? ಅದನ್ನೆಲ್ಲ ಮನ್ಸಾಗಿ ಇಟ್ಕೊಂಡು ಕೊಡ್ತೀವಿ. ಎಲ್ಲ ಭಗವಂತನ ಕೊಪ್ಪಿಸ್ಬೇಕು. ಆತ ನಡಿ ನಿಧಾನವಾಗಿ. ಆಯಮ್ಮನ್ಕೇನು ವಯಸ್ಸಾಗಿಲ್ಲ ನಡಿ, ಏನು ಅಜ್ಜೇನು ಆಗಿಲ್ಲ. ಅವಳಿಗೆ ಯಾವುದೋ ಒಂದು ಮಗು ಕೊಟ್ಟಿದ್ರೆ ಹೆಣ್ಣು ಗಂಡು ಸಾಕಾಗಿತ್ತು.
ಈಗ ಜನ ಹಿಂಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇದ್ದಳೆ ಆಗ್ತಿದೆ ಮಲಗಿಸೋ ಮಗುನ ಕೊಡಕ್ಕೆ ಮಲಗಿಸ್ತೀನಿ. ನಡೀರಮ್ಮ ಒಂಚೂರು ಕಾಫಿ ಕುಡೀರಂತೆ ನಡೀರಿ. ಚಂದಿರ ತಂದ ಮುಂದಿನ ರಾತ್ರಿ. ಆ ಕಡೆಗೆ ಹೋಗ್ಬಿಟ್ರಿ, ಏನಿಲ್ಲ ಅಷ್ಟೇ. ಅವಳು ಲಬಲಬ ಅಂತ ಬಾಯಿ ಬೆಳ್ಕೊಂಬಿಡ್ತಾಳೆ. ಈ ಕಡೆ ಬರ್ರಿ ಹಜ ಹಜ. ಎಷ್ಟು ಕಾಯಿ ಬಿಟ್ಟು ನೋಡು. ಸಪೋಟಕಾಯಿ ಮಾವಿನಕಾಯಿ ಎರಡೂ ಒಂದೇ ಹತ್ರ ಹಾಕೋದು. ಇನ್ನೇನು ಒಂದು ಕಾಯಿ ಕಿತ್ತು ಗೆಲ್ಲಂಗದ ಅವಳ ಹತ್ರ. ಓ ಎಲ್ಲ ಮೇದಾಗ್ತಾವಲ್ಲಮ್ಮ. ಇಲ್ಲ ಓಡಿಸ್ತಾ ಇದ್ದೀನಿ ನೋಡ್ಕಮ್ಮ, ಆ ಗಿಡಗಳೆಲ್ಲ ಕತ್ತಾಗ್ತವೆ. ಇಲ್ಲ ಓಡಿಸ್ತಾ ಇದ್ದೀನಿ. ಹೈ ಶ ಶ. ಏನಿಲ್ಲ ಇದು ಅದೇ ನಮ್ಮೂರು ಬೋರು ಕೆಟ್ಟೋಗಿ ಜಾಸ್ತಿ ದಿನ ಆಯಿತು. ನೀರಿಗೆಲ್ಲ ತೋಟಗಳ ಹತ್ರದಿಂದ ಎತ್ಕೊಂಬತ್ತವ್ರೆ. ನೀವೇನು ಕಿವಿ ಮೇಲೆ ಹಾಕಂತ ಇಲ್ಲ? ಇಲ್ಲ ನೀರಿನ ಬರಲ್ಲ, ಅದು ಹೊಸ ಬೋರು ಮಾಡಿಸ್ಬೇಕು. ನೀರಷ್ಟೇ ಆದಷ್ಟು ಬೇಗ ಮಾಡಿಸ್ತೀನಿ. ಅದೇ ಕುಡಿಯೋ ನೀರ್ಕ ಬಳಸೋ ನೀರ್ಕ ಎಲ್ಲ ತೊಂದರೆ ಆಗ್ಬಿಟ್ಟಿದೆ. ನಿಮ್ಮ ಮನೆ ಹತ್ರ ದಂಡೆಗೆ ಹೋಗ್ತಾ ಇರ್ತವೆ ನೀರು. ಬಂದರೆ ನಿಮ್ಮ ಅಮ್ಮನವ್ರು ಬೈತಾರೆ ನೀರು ಇಟ್ಕೊಂಬೇಡ್ರಿ ಅಂತ. ನಿಮ್ಮ ಮನೆ ಹತ್ರನೇ ಒಂದು ನೀರ್ಗೊಂದು ವ್ಯವಸ್ಥೆ ಮಾಡಿಕೊಟ್ರೆ ಜನಕ್ಕೆಲ್ಲ ಒಳ್ಳೆಯದು. ಯಾಕಂತಂದರೆ ತೋಟಗಳವರು ಎಷ್ಟೊತ್ತಂತ ಬಿಡ್ತಾರೆ. ನಿಮ್ಮ ಮನೆ ಹತ್ರ ನೀರು ವೇಸ್ಟಾಗಿ ಹೋಗ್ತಾ ಇರ್ತವೆ. ಅಲ್ಲೇ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಓ ಹೌದಲ್ಲ, ಮರ್ತೇ ಹೋಗ್ಬಿಟ್ಟಿದ್ನಿ. ಸರಿ ನಮ್ಮ ಮನೆ ಹತ್ರಿಂದ ನಿಮ್ಮ ಮನೆಗಳ ಕಡೆ ಒಂದು ಪೈಪ್ ಹಾಕ್ಸ್ಕೊಡ್ತೀನಿ. ಅಲ್ಲೇ ಬಳಸ್ಕೊಡ್ರಿ. 24 ಗಂಟೆ ನಮ್ಮ ಮನೆ ಹತ್ರ ಬರ್ತಾ ಇರ್ತವೆ. ಬೋರ್ ಹಾಕ್ಸೋರ್ಗು ಅಲ್ಲಿ ನೀರೇ ಬಳಸ್ಕೊಡ್ರಿ. ಅದೊಂದು ಕೆಲಸ ಮಾಡಿಕೊಟ್ಬಿಟ್ರೆ ಉಪಕಾರ ಆಗ್ತೈತೆ. ಇವಾಗ ಬೇಸಿಗೆ ಬೇರೆ, ಎಲ್ಲೂ ನೀರುಗಳು ಸಿಕ್ಕಲ್ಲ. ಜೀವದಾಣಿಗ ಎಲ್ಲನೂ ಏನೋ ಒಂದು ವ್ಯವಸ್ಥೆ ಮಾಡಿದ್ರೆ. ಓ ಸರಿ ನಮ್ಮ ಮನೆ ಹತ್ರ ನೀರು ನಾನು ಮರ್ತೇ ಹೋಗಿದ್ದೆ. ಅದು ಆಲೋಚನೆ. ನಮ್ಮ ಮನೆ ಹತ್ರದಿಂದ ಬಳಸ್ಕೊಡ್ರಿ ನೀರು. ನಮ್ಮ ಅಮ್ಮನ ಕೇಳ್ತೀನಿ ನಾನು. ಆಮೇಲೆ ಬೋರ್ಗೆ ಒಂದು ವ್ಯವಸ್ಥೆ ಮಾಡಿದ್ರೆ ಆಯಿತು. ಆಯಿತು. ಈ ಸುಪ್ರಾತಿಗೆ ನನ್ನ ಮಗನ ಹತ್ರ ಮಾತು ಬಿಟ್ರೆ ಅವನ್ನ ಕಟ್ಕೊಂಡ್ಬಿಡಂಗೆ ಅವಳೆ. ಲೇ ರಾಮ. ಓ ಏನಮ್ಮ? ಏನೋ ಮಾಡ್ತಾ ಇರೋದು ನೀನಲ್ಲಿ? ಒಳ್ಳೆ ಟೈಮ್ಗೆ ಬಂದೆ ನೋಡಮ್ಮ, ಬಾಮ ಇಲ್ಲೇ. ಏನು ಅಮ್ಮ, ನಮ್ಮೂರಾಗ ಇವಾಗ ನೀರಿನ ವ್ಯವಸ್ಥೆ ಇಲ್ಲಲ್ಲ, ಬೋರ್ ನಿಂತೋಗೈತಲ್ಲ. ನಮ್ಮ ಮನೆ ಹತ್ರ ಬಂದು ಎಲ್ಲರೂ ಇಟ್ಕೊಂಡು ಹೋಗ್ತಾರೆ. ನೀನೇನು ಮಾತಾಡ್ಬೇಡಮ್ಮ. ತಿರ್ಗಿ ಬೋರ್ ಹಾಕ್ಸೋರ್ಗು ಅದು ಜವಾಬ್ದಾರಿ ನಂದೆ. ಬಂದ್ರೆ ಮಂದ ಬರ್ತಾರೇನೋ, ಒಂದು ಬಿಂದಿಗೆ 2 ಬಿಂದಿಗೆ ಇಟ್ಕೊಂಡು ಹೋಗ್ತಾರೇನೋ. ಸಾಯಂಕಾಲ ಎತ್ಕೊಂಡು ಹೋಗ್ತಾ ಇರ್ತಾರೆ ನೀರು. ಎತ್ಕೊಂಡು ಹೋಗ್ಲಿ ಬಿಡಮ್ಮ, ಅದಕ್ಕೇನು ತೊಂದರೆ. ಬೋರ್ಗೆ ಆದಷ್ಟು ಬಿರಿನ ವ್ಯವಸ್ಥೆ ಮಾಡ್ತೀನಿ. ಹೋಗ್ಬೇಕಲ್ಲಿ ಮಂಡಲ ಹತ್ರಕ್ಕೆ ಹೋಗಿ ಮಾತಾಡ್ತೀನಿ. ಎಷ್ಟು ದಿನ ಆಯ್ತು ಬೋರ್ ನಿಂತೋಗಿ? ಬೇಸಿಗೆ ಬೇರೆ, ಏನು ಜನಗಳಿಗೆ ಎಲ್ಲ ನೀರು ಬೇಡ? ಇಷ್ಟಿನಿಂದ ಆಲೋಚನೆ ಮಾಡಿದ್ದು ಇವಾಗ ತಾನೇ. ಅದ್ರ ಬಗ್ಗೆ ಯಾಕೆ ಆಲೋಚನೆ ಮಾಡ್ತಾ ಇದೀಯಾ ನೀನು? ಬಿಟ್ಟಾಕೋ, ಅವ್ರ ಔಷಧಿಗೆ ಅವ್ರು ಬಿತ್ಕೊಂತಾರೆ. ತೋಟಗಳ ಹತ್ರ ಹೋಗಿ ಸೇರ್ಕೋಲ್ ಹಾಕೊಂಡೋಗಿ 4 ಬಿಂದಿಗೆ ಹಾಕೊಂಡು ಹೊಡ್ಕೊಂಬತ್ತಾ ಇರ್ತಾರೆ. ಅದ್ರ ಆಲೋಚನೆ ನಿಂಕ್ಯಾಕೋ? ಊರು ಸಾಬಾರು ನಿಂಕ್ಯಾಕೋ? ನೋಡಮ್ಮ, ಹಂಗೆಲ್ಲ ಮಾತಾಡೋದು ತಪ್ಪು. ಊರಾಗಿಂದೇನೋ ಏನೇ ತೊಂದರೆ ಬಂದರೂ ನಮ್ಮ ಹತ್ರಕ್ಕೆ ಬರೋದು ಫಸ್ಟು. ಜನಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಮ್ಮ ಮನೆ ಹತ್ರ ನೀರು ಇಲ್ಲ ಪೈಪನ ಹಾಕ್ಸ್ಬೇಕಾ ಲಕ್ಷ್ಮಣ್ ಕೇಳೆ. ಇಲ್ಲ ಜನ ಬಂದು ಅಲ್ಲೇ ಇಟ್ಕೊಂಡು ಹೋಗ್ಲಿ. ನೀನೇನು ಮಾತಾಡಬೇಡ. ಅವ್ರು ಎಷ್ಟು ಜನ ಇಟ್ಕೊಂಡೋಗ್ಲಿ, ಅರ್ಧ ರಾತ್ರಿವರೆಗೂ ಇಟ್ಕೊಂಡೋಗ್ಲಿ. ನೀನು ಮಾತಾಡ್ಕೊಡ್ದಂದ್ರೆ ಮಾತಾಡ್ಕೊಡ್ದು ಅಷ್ಟೇ. ಇದೊಳ್ಳೆ ಚೆನ್ನಾಗಾಯ್ತಲ್ಲೋ ಅಮ್ಮ. ಚೆನ್ನಾಗಾಯ್ತೋ ಚೆನ್ನಾಗಿಲ್ಲೋ ಅದೆಲ್ಲ ಕತೆ ನಿನ್ಗೆ ಬೇಕಾಗಿಲ್ಲ. ನೀರು ಇಟ್ಕೊಂಡೋಗ್ಲಿ ಅಷ್ಟೇ, ಮಾತಾಡಬೇಡ ನೀನು. ಸರಿನಮ್ಮ, ಹೇಳಿದ್ದೀನಿ ನಮ್ಮ ಅಮ್ಮನ್ಗ ನೀರುಗಳು ಅಲ್ಲೇ ಬಂದು ಇಟ್ಕೊಂಡೋಗ್ಲಿ. ಸರಿ ಆಯ್ತು. ಏನೇ ಸುಪ್ನಾತಿ ಸುಬ್ಬಿ? ಯಾಕೆ ಊರ್ ಸುಬ್ಬಿ? ಏನ್ ಹೇಳಿ ನಿನ್ ಕಷ್ಟ? ಲೇ, ನನ್ನನ್ನೇ ಹೋಗಿ ಬಾರಿ ಅಂತ ಮಾತಾಡ್ಸಷ್ಟು ಧೈರ್ಯ ಬಂದೈತೆ ನಿಂಕ? ನಿನ್ನ ಮಾತಾಡ್ಸಕ ಧೈರ್ಯ ಬೇರೆ ಕೇಡು. ಅಲ್ಲೇ ನನ್ನ ಮಗನು ನೀರು ನಿಂತೋಗಿ ಎಷ್ಟೇ ದಿನ ಆಯ್ತು ಊರಾಗ. ಆವತ್ತಿನ ಆಲೋಚನೆ ಮಾಡ್ತಿದ್ದವನು ಇವತ್ತೇನೆ ನೀರ್ ಬಗ್ಗೆ ಆಲೋಚನೆ ಮಾಡ್ತಾವನೆ. ಏನೇ ಕಿತಾಪತಿ ಮಾಡ್ದೆ? ನನ್ನ ಮಗನ ಬುಟ್ಟಿ ಕಕ್ಕೊಂಡು ನನ್ನ ಮನೆಗೆ ಸೊಸೆ ಆಗ್ಬೇಕಂತ ಆಲೋಚನೆ ಮಾಡಿದ್ದೀಯೇನೆ ನೀನು? ಅಲ್ಲೇ ನನ್ನ ಮಗನ ಬುಟ್ಟಿ ಹಾಕಬೇಕಂತಿದ್ದೀನಿ, ನನ್ನ ಮನೆಗೆ ಸೊಸೆ ಆಗ್ಬೇಕಂತಿದ್ದೀಯೇನೆ? ಈ ಆಲೋಚನೆ ಬಂದಿಲ್ಲಲ್ಲ ಮುದ್ಕಿನಂಕ. ಲೇ, ನನ್ನ ಮಗನ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂದರೆ ಚೆನ್ನಾಗಿರಲ್ಲ ನೋಡ್ಕೊ. ನನ್ನ ಮನೆಗೆ ಸೊಸೆ ಆಗಿ ಬಂದಿದೆಯಾ ಅಂದರೆ ನಿನ್ನ ಕೈ ಕಾಲು ಮುರಿದು ಬಿಡ್ತೀನಿ. ಬಂದೇ ಬರ್ತೀನಿ, ನಾನೇ ನಿನ್ನ ಮನೆ ಸೊಸೆ. ಬಂದೇ ಬರ್ತೀನಿ. ಅದೇನು ಮಾಡ್ತೀಯೋ ಮಾಡು, ಅದೇನು ಮಾಡ್ತೀಯೋ ಮಾಡ್ಕೊಳ್ಳೆ. ನಾನೇ ನಿಮ್ಮ ಮನೆ ಸೊಸೆ. ನೋಡ ಬಿಡೋಣ, ನಾನಾ ನೀನಾ? ಬೇಡ ನೋಡು, ನಾನು ಸರಿ ಇಲ್ಲ. ನೀ ಶಾರದಮ್ಮನ ತಂಟಿಗೆ ಬಂದಿದ್ಯಾ ಅಂದರೆ ನೀನಂತೂ ಉದ್ಧಾರ ಆಗಲ್ಲ. ಒಂದು ಮಾತು ಹೇಳ ನಿಂಕ, ಮುಂದುವರಿಯುವುದು